ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇಲ್ಲಿಂದ ಹೊರಟಾಗ ನಿಮ್ಮ ಪ್ರಯಾಣದ ಅನುಭವ ಹೆಂಗಿತ್ತು? ಸರ್ ಮುಂಚೆ ಎಲ್ಲ ಏನಾಗೋದು, ಇಲ್ಲಿಂದ ಟ್ರೈನಲ್ಲಿ 3 ದಿವಸ ಹೋಗಿ ಅಲ್ಲಿ ತಲುಪ್ತಾ ಇದ್ವಿ. ಸೊ ಆಗ ಇಷ್ಟೊಂದು ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಇಲ್ಲದೇ ಇದ್ದಿದ್ದ ಕಾರಣ ಏನಾಗೋದು, ತುಂಬ ರಿಮೋಟ್ ಜಾಗಗಳಿಗೆ ಹೋಗೋದು ಬರೋದು, ಅಲ್ಲಿ ಫೋನ್ಗಳು ಇರ್ತಿರ್ಲಿಲ್ಲ, ಮನೆಗೆ ಕಾಲ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಈ ಥರದ್ದೆಲ್ಲ ಸನ್ನಿವೇಶಗಳಿತ್ತು. ಈಗ ಏನಾಗಿದೆ, ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಆದಂಗೆ ಹಾಗೆ ಆರ್ಥಿಕವಾಗಿ ಎಲ್ಲರೂ ಸಬಲೀಕರಣ ಆದಮೇಲೆ ಫ್ಲೈಟಲ್ಲೇ ಹೋಗ್ತೀವಿ. ಬೆಳಿಗ್ಗೆ ಬೆಂಗಳೂರು ಏರ್ಪೋರ್ಟ್ ಹತ್ತಿದ್ರೆ ಮಧ್ಯಾಹ್ನದಷ್ಟೊತ್ತಿಗೆ ಹಿಮಾಲಯದ ಒಂದು 11,000-12,000 ಅಡಿ ಇರೋ ಲೇಗೆ ತಲುಪ್ತೀವಿ. ಸೊ ಆ ರೀತಿ ಒಂದು ಉತ್ತಮವಾದ ಫೆಸಿಲಿಟೀಸ್ ನಮ್ಮ ದೇಶದಲ್ಲಿ ಕೂಡ ಆಗಿದೆ. ಸೊ ಹಾಗಾಗಿ ಈಗ ಹಿಮಾಲಯ ಪರ್ವತಗಳಿಗೆ ಹೋಗೋದೇನು ಕಷ್ಟ ಇಲ್ಲ ಮುಂಚಿನ ಥರ. ಸೊ ಶೀಘ್ರವಾಗಿ ಹಿಮಾಲಯ ಪರ್ವತಕ್ಕೆ ತಲುಪೋಕ್ಕೆ ಬೇಕಾಗಿರೋಂಥ ವ್ಯವಸ್ಥೆಗಳಿದೆ. ಅಲ್ಲೂ ಕೂಡ ಫೋನ್ ನೆಟ್ವರ್ಕು, ಮೊಬೈಲ್ ನೆಟ್ವರ್ಕ್ ಎಲ್ಲ ಇರೋದ್ರಿಂದ ಮನೆಯವ್ರ ಜೊತೆಗೆ ಒಡನಾಟ ಕೂಡ ಒಂದು ಸಾಧ್ಯ ಆಗಿದೆ. ನೀವು ಹೀಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ತಂದೆ ತಾಯಿಗಳ ಪರ್ಮಿಷನ್ ತಗೊಂಡೇ ಹೋಗಿದ್ರೆ ಅಥವಾ ಹಾಗೆ ಹೇಳ್ದೆ ಕೇಳ್ದೆ ಹೋಗ್ಬಿಟ್ಟಿದ್ರೆ? ಸರ್ ಏನಾಗುತ್ತೆ, ಹಿಮಾಲಯ ಅಂದಿದ ತಕ್ಷಣ ಮನೆಯವರಲ್ಲಿ ಒಂದು ಆ್ಯಂಗ್ಸೈಟಿ ಸಹಜವಾಗಿದ್ದೇ ಇರುತ್ತೆ. ಯಾಕೆಂದರೆ ಯಾರಿಗೇ ಆದರೂ ಈ ಬೆಟ್ಟ ಹತ್ತೋದು ಅನ್ನೋದು ಅಂದಿದ ತಕ್ಷಣ ಅವ್ರ ಕಲ್ಪನೆಯಲ್ಲಿ ಈ ರಿಸ್ಕ್ಗಳು ಏನೇನು ಅಸೋಸಿಯೇಟ್ ಆಗಿದೆ ಇದೆಲ್ಲ ಅವರ ತಲೆಗೆ ಬಂದೇ ಬರುತ್ತೆ. ಸೊ ನಮ್ಮ ಮನೇಲಿ ಕೂಡ ಅದೇ ಥರ ಒಂದು ಸನ್ನಿವೇಶ. ನನಗೆ ಹೇಗೆ ಅಲ್ಲಿ ಹೋದಾಗ ನೆಟ್ವರ್ಕ್ ಇಲ್ಲದೆ ಇದ್ದಾಗ ಮನೆಯವ್ರು ಹೇಗಿದ್ದಾರೋ ಏನೋ ಅನ್ನೋದು ಆ್ಯಂಗ್ಸೈಟಿ ಇರುತ್ತೆ, ಅವ್ರಿಗೂ ಸಹಜವಾಗಿ ನಾನು ಅಲ್ಲಿದ್ದಾಗ ಹೇಗಿರ್ತೀನೋ ಏನೋ ಅನ್ನೋದು ಆ್ಯಂಗ್ಸೈಟಿ ಅವ್ರಿಗೂ ಕೂಡ ಇರುತ್ತೆ. ಸೊ ಇಟ್ ಈಸ್ ಮ್ಯೂಚುವಲ್, ಈ ಆ್ಯಂಗ್ಸೈಟಿ ಇಬ್ರಿಗೂ ಆಗ್ತಾ ಇರುತ್ತೆ. ಹಾಗೆ ನನಗೆ ವೈಯಕ್ತಿಕವಾಗಿ ಅನ್ಸೋದೇನೆಂದರೆ, ನಮ್ಮ ಬೆಂಗಳೂರು ರೋಡಲ್ಲಿ ನಡ್ಕೊಂಡು ಹೋಗೋದು ಹಿಮಾಲಯ ಪರ್ವತ ಹತ್ತೋದಕ್ಕಿಂತ ಡೇಂಜರ್ ಅನ್ನೋದು ನನ್ನ ಫೀಲಿಂಗು. ಸೊ ಅಷ್ಟು ರಿಸ್ಕು ಇಲ್ಲೇ ಇದ್ದಾಗ ಅಲ್ಲಿ ಹೋಗಿ ಏನೋ ರಿಸ್ಕ್ ಆಗುತ್ತೆ, ಅಲ್ಲಿ ಏನಾಗುತ್ತೆ ನಾವು ಡೇಂಜರ್ಸ್ನ ಆ್ಯಂಟಿಸಿಪೇಟ್ ಮಾಡ್ತೀವಿ. ಸೊ ಹಾಗಾಗಿ ಆ ರಿಸ್ಕ್ನ ಮಿಟಿಗೇಟ್ ಮಾಡೋದಕ್ಕೆ ನಮ್ಮಲ್ಲಿ ಬೇರೆ ಬೇರೆ ರೀತಿ ನಮ್ಮದೇ ಆದ ಒಂದು ಪ್ಲ್ಯಾನ್ಸ್ ಇರುತ್ತೆ. ಸೊ ಈ ರೀತಿ ಎಲ್ಲ ಮನೇಲಿ ಹೇಳಿ ಧೈರ್ಯ ತುಂಬಿಸಿ ಹೊಡ್ತಾ ಇದ್ದೆ ಸರ್. ಓಕೆ, ಈಗ ಹೋದಂಥ ವೇಳೆಯಲ್ಲಿ ಕೆಲವೊಂದು ಕಷ್ಟಗಳನ್ನು ಎದುರಿಸ್ಬೇಕಂತ ಸಾಧ್ಯತೆ ಇರುತ್ತೆ ಅಲ್ಲಿ. ಅದನ್ನ ಹೆಂಗೆ ನಿಭಾಯಿಸಬೇಕು ಅಂತ ಇಲ್ಲಿ ಹೋಗೋಕ್ಕಿಂತ ಮುಂಚೆ ಯಾರು ನಿಮಗೆ ಶೇರ್ ಮಾಡಿದ್ರಾ? ಸರ್ ಏನಾಗಿದೆ, ನಮ್ಮ ಮೌಂಟೇನರಿಂಗ್ ಅಸೋಸಿಯೇಷನಲ್ಲಿ ನಮ್ಮ ಇದು 3rd ಜನ್ರೇಷನ್ ನಾವೇನು ಇವಾಗ ಇದ್ದೀವಿ, 3rd ಜನ್ರೇಷನ್ ಅಸೋಸಿಯೇಷನ್ನ ಮುನ್ನಡೆಸ್ತಾ ಇದ್ದೀವಿ. ನಮ್ಮ ಸೀನಿಯರ್ಸ್ ಏನಿದ್ದಾರೆ ಅವರು ಭಾಳಷ್ಟು ಅವರ ಅನುಭವಗಳನ್ನ ನಮಗೆ ಹೇಳಿದ್ದಾರೆ. ಅವರ ಅನುಭವಗಳ ಹೇಳ್ತಾ ಅವರ ಅನುಭವದಲ್ಲಿ ಏನು ಕಲ್ತಿದ್ದಾರೆ ಅದನ್ನು ಕೂಡ ನಮ್ಮ ಜೊತೆಗೆ ಶೇರ್ ಮಾಡಿದ್ದಾರೆ. ಇದಲ್ಲದೆ ನಾವು ಬೇರೆ ಬೇರೆ ಮೌಂಟೇನರಿಂಗ್ ಎಕ್ಸ್ಪೆಡಿಷನ್ಸ್ ಹೋದಾಗೆಲ್ಲ ಸಾಕಷ್ಟು ಅನುಭವ ನಮಗೂ ಆಗಿದೆ. ಇದೇನಾಗಿದೆ, ಈ ಮೌಂಟೇನರಿಂಗ್ ಅನ್ನೋದೇನಿದೆ, ನಿಮಗೆ ಎಷ್ಟೇ ಕೇಳಿದ್ರೂ ಅದ್ರ ಬಗ್ಗೆ ಅನುಭವ ಆದಾಗಲೇ ಅದರದ್ದು ನಿಜವಾದ ವಿಷಯಗಳು ತಿಳಿಯೋದು. ಸೊ ಆ ರೀತಿ ನಾವು ಅಲ್ಲಿ ಹೋದಾಗ ನಮ್ಮ ಜೊತೆಗಾರರಿಗೆ ಅನೇಕ ಅಡೆತಡೆಗಳೆಲ್ಲ ಬಂದಿದೆ. ಹಾಗೆ ನಮಗೂ ಕೂಡ ಅನೇಕ ರೀತಿ ಅಡಚಣೆಗಳೆಲ್ಲ ಆಗಿದೆ. ಸೊ ಅದರಿಂದ ಎಲ್ಲ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಸೊ ಇದೆಲ್ಲ ಇದ್ದಿದ್ದರಿಂದ ಮೌಂಟೇನರಿಂಗ್ನ ಹೇಗೆ ಟ್ಯಾಕಲ್ ಮಾಡಬೇಕನ್ನೋ ಅನುಭವ ಇದ್ದಿದ್ದರಿಂದ ಈಗ ಒಂದು ಮೆಚೂರ್ಡ್ ಫೇಸಲ್ಲಿ ಇದ್ದೀವಿ ಸರ್. ಸರ್, ಏನೇ ಅನುಭವಗಳು ಯಾರೇ ಏನೇ ಶೇರ್ ಮಾಡಿರಲಿ, ನಾವೇನು ಹೋಟ್ಲಿಗೆ ಹೋಗಿ ಆ ದೋಸೆ ಇಲ್ಲಿ ತಿಂತೀವಿ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಹೋಟ್ಲಿಗೆ ಹುಡ್ಕೊಂಡೋಗಿ ಉಪಹಾರ ಮಾಡ್ತೀವಲ್ಲ, ಹಾಗೆ ಅಂಥ ಫುಡ್ಡು ನಿಮಗೆ ಸಿಗಲ್ಲ ಅಲ್ಲಿ. ಅದೆಲ್ಲ ಹೆಂಗೆ ಮಾಡಿದ್ರಿ, ಹೆಂಗೆ ನಿಭಾಯಿಸಿದ್ರಿ? ಸರ್ ಏನಾಗುತ್ತೆ, ಮೌಂಟೇನರಿಂಗಲ್ಲಿ ನಮ್ಮ ಫೋಕಸ್ಸು ಬೆಟ್ಟ ಹತ್ತೋ ಕಡೆ ಇರುತ್ತೆ. ಊಟದ ವಿಷಯ ಬಂದಾಗ ಏನಾಗುತ್ತೆ, ಕಾಂಪ್ರಮೈಸ್ ಇದ್ದೇ ಇರುತ್ತೆ. ನಾವು ಫೆಸಿಲಿಟೀಸ್ ಆಗಲಿ, ಈ ಊಟಗಳದ್ದು ವಿಚಾರ ಆಗಲಿ, ಎಲ್ಲ ಕಡೆ ಆ ಒಂದು ಸಂದರ್ಭಕ್ಕೆ ಹೇಗೆ ಹೊಂದ್ಕೊಬೇಕು, ಅದೇ ನಿಜವಾದ ಒಬ್ಬ ಮೌಂಟೇನಿಯರ್ನ ಗುಣ. ಸೊ ಇದನ್ನೆಲ್ಲ ಈ ಆರ್ಡ್ಸ್ನ ದಾಟಿದ್ರೇ ನಾವೊಂದು ಬೆಟ್ಟ ಹತ್ತಕ್ಕೆ ಸಾಧ್ಯ. ಹಾಗಾಗಿ ಎಲ್ಲಿ ಏನು ಸಿಗುತ್ತೆ ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊತಾ ಹೋಗ್ತೀವಿ. ಸೊ ನನ್ನ ವಿಷಯ ಬಂದರೆ, ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ಆಪ್ಷನ್ಸ್ ಕಡಿಮೆ ಇದೆ. ಬಟ್ ಎಲ್ಲಿ ಏನು ಫುಡ್ ಸಿಗುತ್ತೆ ಆ ಫುಡ್ ಜೊತೆಗೆ ಅಡ್ಜಸ್ಟ್ ಮಾಡ್ಕೊತೀವಿ. ಹೀಗೆಲ್ಲ ಸ್ವಲ್ಪ ಈ ಪ್ರೋಟೀನ್ ಬಾರ್ಸು, ಎನರ್ಜಿ ಬಾರ್ಸು ಇದೆಲ್ಲ ಇರೋದ್ರಿಂದ ಸಾಕಷ್ಟು ಅನುಕೂಲ ಆಗಿದೆ ಸರ್. ಓಕೆ, ಈಗ ಅಲ್ಲಿ ಹೋಗ್ಬೇಕಾದ್ರೆ ನೀವು ಪೂರ್ವ ತಯಾರಿಗಳನ್ನು ಅಂತಂದರೆ ಏನು ಮಾಡ್ಕೊಳ್ತೀರಾ? ಸರ್ ಈ ಮೌಂಟ್ ಎವರೆಸ್ಟ್ ಅನ್ನೋದು ಏನಿದೆ, ಇದು ಜಗತ್ತಿನ ಬೇರೆ ಎಲ್ಲ ಬೆಟ್ಟಗಳಿಗಿಂತ ಒಂದು ವಿಶಿಷ್ಟವಾಗಿ ನಿಲ್ಲುತ್ತೆ. ಏನಕ್ಕೆ ಅಂದರೆ, ಇದು ಎತ್ತರ ಬಂದು 29,000 ಅಡಿ. ನಮ್ಮ ಕೊನೆಯ ಕ್ಯಾಂಪ್ ಏನಿದೆ, ಆ ಕೊನೆಯ ಕ್ಯಾಂಪು ಸುಮಾರು ಒಂದು 25,000-26,000 ಅಡಿ ಮಧ್ಯದಲ್ಲಿ ನಮ್ಮ ಕ್ಯಾಂಪ್ 4 ಅಂತ ಕರಿತೀವಿ. ಸೊ ಆ ಕ್ಯಾಂಪ್ 4ಅಲ್ಲಿ ನಾವು ನಮ್ಮ ಟೆಂಟ್ಸ್ ಹಾಕಿ ಅಲ್ಲಿಂದ ಮೌಂಟ್ ಎವರೆಸ್ಟ್ ಶಿಖರ ತಲುಪ್ತೀವಿ. ಈ ಕ್ಯಾಂಪ್ 4 ಅನ್ನೋದೇನಿದೆ, ಇದನ್ನು ಡೆತ್ ಝೋನ್ ಅಂತ ಕರೀತಾರೆ. ಕ್ಯಾಂಪ್ 4ಇಂದ ಮೇಲ್ಗಡೆ ಬರೋ ಭಾಗ ಏನಿದೆ ಅದು ಡೆತ್ ಝೋನ್ ಅಂತೀವಿ. ಸೊ ಈ ಡೆತ್ ಝೋನಲ್ಲಿ ಒಬ್ಬ ಮನುಷ್ಯ ಆಕ್ಸಿಜನ್ ಇಲ್ಲದೆ ಸುಮಾರು ಒಂದು 15 ಗಂಟೆಗಳ ಕಾಲ ಬದುಕಬಲ್ಲ. ವಿತ್ ಆಕ್ಸಿಜನ್ನು ಒಂದು 50 ಗಂಟೆಗಳ ಕಾಲ ಬದುಕಬಲ್ಲ. ಅದಾಗ್ತಾ ಇದ್ದಂಗೆ ಅವನ ಬಾಡಿ ಟಿಶ್ಯೂಸ್ ಏನಿದೆ ಅದೆಲ್ಲ ಸತ್ತೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ.
ಸೊ ಈ ಟಿಶ್ಯೂಸ್ ಯಾವಾಗ ನಮ್ಮ ಬಾಡಿಯಿಂದ ರೀಜನ್ರೇಟ್ ಆಗಲ್ಲ ಅಂದರೆ ಬರೀ ಈ ಡಿಟ್ರೇಟ್ ಆಗ್ತಾ ಇರುತ್ತೆ. ಸೊ ಆಗ ನಮ್ಮ ಬಾಡಿ ಕೊಲ್ಯಾಪ್ಸ್ ಆಗೋ ಸಾಧ್ಯತೆ ಇರುತ್ತೆ. ಅಲ್ಲ, ನಿಮಗೆ ಹೆಚ್ಚು ಕಡಿಮೆ 1,000 ಅಡಿ ಹತ್ತಿದ್ರು, 2,000 ಅಡಿ ಹತ್ತಿದ ಮೇಲೆ ನಿಮಗೆ ಏನೋ ಒಂದು ಆತಂಕ ಏನೋ ಆಗ್ತಾಯಿದೆ, ಆ ಥರ ಏನಾದ್ರು? ಸರ್ ಏನಾಗಿದೆ, ನೀವು ಕೇಳಿದ ಹಾಗೆ ಪೂರ್ವಭಾವಿ ಏನು ಮಾಡಿದ್ರಿ ಅಂತ ಕೇಳಿದ್ರಿ. ಅದರಲ್ಲಿ ಸುಮಾರು 8ರಿಂದ 9 ತಿಂಗಳುಗಳ ಕಾಲ ನಾವು ಇಲ್ಲಿ ಸಾಕಷ್ಟು ಎಂಡ್ಯೂರೆನ್ಸ್ ರಿಲೇಟೆಡ್ ಟ್ರೈನಿಂಗ್ಸ್ ಮಾಡಿದ್ವಿ. ಅಂದರೆ ನನ್ನ ದಿನಚರಿ ಹೇಗಿತ್ತು ಅಂದರೆ 2 ದಿವಸ ಸುಮಾರೊಂದು 15 ಕಿಲೋಮೀಟ್ರ್ ಓಡ್ತಾ ಇದ್ದೆ. 2 ದಿವಸ ಈ ಜಿಮ್ಮಲ್ಲಿ ಲೋವರ್ ಬಾಡಿ ಸ್ಟ್ರೆಂತಿಂಗ್ 1 ದಿವಸ ಮಾಡ್ತಾಯಿದ್ದೆ, ಅಪ್ಪರ್ ಬಾಡಿ ಸ್ಟ್ರೆಂತಿಂಗ್ 1 ದಿವಸ ಮಾಡ್ತಾಯಿದ್ದೆ. 2 ದಿವಸ ಏನು ಮಾಡ್ತಾಯಿದ್ದೆ, ಇಲ್ಲಿ ನಂದಿ ಬೆಟ್ಟ, ಸ್ಕಂದಗಿರಿ, ಹಾಗೆ ನಮ್ಮ ಬೆಂಗಳೂರು ಸುತ್ತಮುತ್ತ ಯಾವ್ದು ಬೆಟ್ಟ ಇದೆ ಆ ಬೆಟ್ಟಗಳನ್ನೆಲ್ಲ ಹತ್ತಕ್ಕೆ ಹೋಗ್ತಾ ಇದ್ದೆ. ಸೊ ಹಾಗಾಗಿ ಎಂಡ್ಯೂರೆನ್ಸ್ ಚೆನ್ನಾಗಿತ್ತು. ನೀವು ಹೇಳ್ದಂಗೆ 1,000 2,000 ಅಡಿ ಹತ್ತಿದಾಗ ಈ ಏದುಸಿರು ಬರೋದು ಈ ಥರದ್ದೆಲ್ಲ ಏನೂ ಆಗ್ತಾ ಇರಲಿಲ್ಲ. ಬಟ್ ಅಲ್ಲಿ ಈ ಅಟ್ಮಾಸ್ಫಿರಿಕ್ ಪ್ರೆಷರ್ ತುಂಬ ಕಡಿಮೆ ಇರೋ ಕಾರಣ ಏನಾಗ್ತಾ ಇತ್ತು, ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಹೆಚ್ಚಿನ ಸಮಯ ತೊಗೊತಾ ಇತ್ತು. ಸೊ ಹಾಗಾಗಿ ಆ ಜರ್ನಿ ಏನಿದೆ ಅಲ್ಲಿ ಅಕ್ಲಮೆಟೈಸೇಷನ್ ಆಗೋದೇ ತುಂಬ ಮುಖ್ಯವಾದ ಒಂದು ಅಂಶ ಇರುತ್ತೆ. ಸೊ ಏನಾದರೂ ಅಕ್ಲಮೆಟೈಸ್ ಆಗದೇ ಇದ್ದರೆ ಇಲ್ಲಿ ಎಷ್ಟೇ ನಾವು ಒಂದು ಪ್ರಿಪ್ರೇಷನ್ ಆಗಿ ಹೋಗಿದ್ರೂ ಕೂಡ ನಮ್ಮ ದೇಹ ಅಲ್ಲಿಗೆ ಒಕ್ಕೊಳ್ಳದೇ ಇದ್ದರೆ ವಾಪಸ್ ಬರಬೇಕಾಗುತ್ತೆ ಸರ್. ಆಕ್ಸಿಜನ್ ಕೊರತೆ ಅನ್ನೋದೇನಾದರೂ? ಸರ್ ಆಕ್ಸಿಜನ್ ಕೊರತೆ ಹಿಮಾಲಯಕ್ಕೆ ಹೋದ ಪ್ರತಿಯೊಬ್ಬನಿಗೂ ಒಂದು ಅನುಭವ ಆಗೇ ಆಗುತ್ತೆ. ಸೊ ನಾವೇನು ಅದಕ್ಕೆ ಹೊರತಲ್ಲ. ಸೊ ನಮಗೂ ಕೂಡ ಆಕ್ಸಿಜನ್ ಕೊರತೆ ಆಗ್ತಾ ಇತ್ತು. ಬಟ್ ಏನಾಗಿದೆ, ಈಗ ಸಾಕಷ್ಟು ವರ್ಷಗಳಿಂದ ಈ ಬೆಟ್ಟಗಳು ಹತ್ತಾ ಇರೋದ್ರಿಂದ ನಮ್ಮ ಮಸಲ್ ಮೆಮೊರಿ ಏನಿದೆ ಅದು ಬೇಗ ಅಡಾಪ್ಟ್ ಆಗುತ್ತೆ. ಈ ಆಕ್ಸಿಜನ್ ಅಟ್ಮಾಸ್ಫಿರಿಕ್ ಪ್ರೆಷರ್ ಕಡಿಮೆ ಇರೋ ಜಾಗಕ್ಕೆ ನಮ್ಮ ದೇಹ ಬೇಗ ಹೊಂದ್ಕೊಳ್ಳುತ್ತೆ ಸರ್.